ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ಸಕ್ಸಸ್ಸನ್ನು ಪಡೀಲಿಕ್ಕೆ ನಾವು ತುಂಬ ಕಷ್ಟವನ್ನು ಪಡಬೇಕಾಗುತ್ತೆ, ತುಂಬ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಅವಮಾನಗಳು, ಅಪಮಾನಗಳು ಎಲ್ಲ ನಮ್ಮ ಜೀವನದಲ್ಲಿ ಬಂದು ಹೋಗುತ್ತೆ. ಈ ಒಂದು ಸಮಯದಲ್ಲಿ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನೋದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ಒಂದು ವಿಸ್ತೀರ್ಣವಾದ ಒಂದು ಜಾಗದಲ್ಲಿ ಒಂದು ಮೀನು ಸಾಗಾಣಿಕೆ ಅಂತೇಳಿ ಒಂದು ಕೆರೆಯನ್ನು ಕಟ್ಟಲಾಗಿರ್ತೈತೆ. ಕೃತಕವಾದಂಥ ಕೆರೆಯನ್ನು ನಿರ್ಮಾಣ ಮಾಡಿರ್ತೇವೆ. ಆ ಕೃತಕವಾದಂಥ ಕೆರೆಗೆ ಸಾಧ್ಯವಾದಷ್ಟು ಅಂದರೆ ಅದರ ವಿಸ್ತೀರ್ಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮೀನಿನ ಮರಿಗಳನ್ನು ಬಿಡಲಾಗುತ್ತದೆ. ಬಿಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಆ ಮೀನುಗಳಿಗೆ ಹಾಕ್ತಕ್ಕಂಥ ಆಹಾರ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಮೀನುಗಳಲ್ಲಿ ಯಾವ ಮೀನು ಶಕ್ತಿ ಸಾಮರ್ಥ್ಯ ಉಪಯೋಗಿಸಿ ಮತ್ತು ತನ್ನ ಚಾಣಾಕ್ಷತನ ಮುಗಿಸಿ ಫುಡ್ಡನ್ನು ತಿಂದು ಬಲಶಾಲಿ ಆಗುತ್ತದೋ ಅದು ಜೀವಿಸಿ ದೊಡ್ಡದಾಗುತ್ತೆ. ಯಾವ ಮೀನು ಹೋರಾಟ ಮಾಡೋದಿಲ್ಲೋ ಆಹಾರಕ್ಕಾಗಿ ಆ ಮೀನು ಸತ್ತೋಗುತ್ತೆ. ಸೊ ಜೀವನನೂ ಹಾಗೆ ಸ್ನೇಹಿತರೆ. ಈ ಒಂದು ಕಾಂಪಿಟೇಟಿವ್ ಇದರಲ್ಲಿ ನಾವು ಯಾವುದಕ್ಕೂ ಅಂಜದೆ ಅಳಕದೆ ಇರ್ತಕ್ಕಂಥ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಒಂದು ಉತ್ತಮವಾದ ಕೆಲಸವನ್ನು ಪಡೆದುಕೊಂಡು ನಮ್ಮ ಹೋರಾಟದ ಬದುಕನ್ನು ಛಲವಾಗಿ ರೂಪಿಸ್ಕೋಬೇಕು. ಕೆಲಸ ಯಾವುದಾದ್ರೂ ಏನು ನಮ್ಮ ಜೀವನವನ್ನು ನಡೆಸಲಿಕ್ಕೆ ಒಂದು ಯೋಗ್ಯವಾದಂಥ ಕೆಲಸವನ್ನು ಪಡೆದುಕೊಂಡು ಅದರಲ್ಲೇ ಗಮನವಿಟ್ಟು ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾದಲ್ಲಿ ನಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಾಗೆ ನಾವು ಅನ್ಕೋಬೋದು, ಯಾವ ಕೆಲಸ ಅವನು ಆ ಕೆಲಸ ಮಾಡ್ತಾನೆ, ಈ ಕೆಲಸ ಮಾಡ್ತಾನೆ, ಅಂಥದ್ದು ಮಾಡ್ತಾನೆ, ಇಂಥದ್ದು ಮಾಡ್ತಾನೆ ಅಂತ ಈ ಜನ ಹೇಳ್ಬೋದು. ಆದರೆ ಹೇಳ್ತಕ್ಕಂಥ ಜನ ಯಾವತ್ತೂ ನಿಮಗೆ ಬಂದು ಕೆಲಸವನ್ನು ಕೊಡಲ್ಲ. ಸೊ ಹಾಗಾಗಿ ಯಾವುದೇ ಕೆಲಸವಾದರೂ ಅದನ್ನು ಸಿಕ್ಕಿದ್ದ ಕೆಲಸವನ್ನು ಬಿಡಬಾರ್ದು. ಆ ಕೆಲಸದಲ್ಲಿ ಒಂದು ನಿರಂತರತೆ ಶ್ರದ್ಧೆಯನ್ನು ಪಡೆದುಕೊಂಡು ಜೀವನವನ್ನು ಸಾಗಿಸಿದ್ದೇ ಅದರಲ್ಲಿ ಮುಂದೆ ನಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಮಸ್ಕಾರ ಸ್ನೇಹಿತರೆ.